ಏನು ಕನ್ನಡ ಪರ ಸಂಘಟನೆಗಳು ಒಟ್ಟಾಗಿ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿವೆ. ಈ ಬಂದ್ಗೆ ಸ್ಪಂದಿಸದ ಕೆಲ ಆಟೋ ಚಾಲಕರ ವಿರುದ್ಧ ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿರುವಂತಹ ಘಟನೆ ಕೂಡ ಇವತ್ತು ನಡೆದಿದೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ಇಸ್ಕಾನ್ ಟೆಂಪಲ್ ಬಳಿ ಈ ಘಟನೆ ನಡೆದಿದ್ದು, ಪ್ರತಿಭಟನಾಕಾರರು ಒಂದು ಆಟೋವನ್ನ ಮಗುಚಿ ಹಾಕಿರುವಂತಹ ದೃಶ್ಯವನ್ನ ನಾವಿಲ್ಲಿ ನೋಡಬಹುದು. ಅಷ್ಟು ಮಾತ್ರವಲ್ಲ, ಇನ್ನೊಂದು ಆಟೋನ ಗಾಜನ್ನ ಕೂಡ ಒಡೆದು ಹಾಕಿದ್ದಾರೆ. ಇದೇ ವೇಳೆ ಆಟೋ ಚಾಲಕರ ಮೇಲೂ ಕೂಡ ಪ್ರತಿಭಟನಾಕಾರರು ಹಲ್ಲೆ ನಡೆಸಿದ್ದಾರೆ. ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಕಾವೇರಿಗೋಸ್ಕರ ಹೋರಾಡೋದಕ್ಕೆ ಇಡೀ ಕರ್ನಾಟಕ ಒಂದಾಗಿ ಒಗ್ಗಟ್ಟಾಗಿ ತಮ್ಮ ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡಬೇಕು ಅನ್ನುವಂತಹ ಕರೆಯನ್ನ ಕೊಡಲಾಗಿತ್ತು. ಆದ್ರೆ ಈ ಸಂದರ್ಭದಲ್ಲಿ ಎಲ್ಲಾ ಆಟೋಗಳು ಕೂಡ ರಸ್ತೆಗೆ ಇಳಿಯೋದಿಲ್ಲ ಅಂತ ಹೇಳಲಾಗಿತ್ತು. ಆದ್ರೆ ಅಲ್ಲಲ್ಲಿ ಕೆಲವೊಂದು ಆಟೋಗಳು ರಸ್ತೆಗೆ ಇಳಿದಿದ್ವು. ಇದನ್ನ ಖಂಡಿಸಿದಂತಹ ಪ್ರತಿಭಟನಾಕಾರರು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ಇಸ್ಕಾನ್ ಟೆಂಪಲ್ ಬಳಿ ಒಂದು ಆಟೋವನ್ನ ಆಕ್ರೋಶಗೊಂಡು ಮಗುಚಿ ಹಾಕಿರುವಂತಹ ದೃಶ್ಯ ನಾವೀಗ ನೋಡ್ತಾ ಇದ್ದೀವಿ. ಇವತ್ತು ಕಾವೇರಿಗೋಸ್ಕರ ಇಡೀ ಕರ್ನಾಟಕ ಬಂದ್ಗೆ ಏನು ಕರೆ ಕೊಡಲಾಗಿತ್ತು. ಈ ಸಂದರ್ಭದಲ್ಲಿ ಯಾವುದೇ ಸಂಚಾರ ವ್ಯವಸ್ಥೆ ಇರೋದಿಲ್ಲ, ಆಟೋಗಳು ರಸ್ತೆಗೆ ಇಳಿಯೋದಿಲ್ಲ ಅಂತ ಹೇಳಲಾಗಿತ್ತು. ಆದ್ರೆ ಇದನ್ನ ಮೀರಿ ಕೆಲ ಆಟೋಗಳು ಏನು ರಸ್ತೆಗೆ ಇಳಿದಿದ್ವು, ಸಂಚಾರ ನಡೆಸಿದ್ವು. ಇದನ್ನ ಖಂಡಿಸಿದಂತಹ ಹೋರಾಟಗಾರರು, ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಆಟೋವನ್ನ ಮಗುಚಿ ಹಾಕಿದಂತಹ ಘಟನೆ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ಇಸ್ಕಾನ್ ಟೆಂಪಲ್ ಬಳಿ ನಡೆದಿದೆ. ಇನ್ನು ಈ ಸಂದರ್ಭದಲ್ಲಿ ಆಟೋ ಚಾಲಕರ ಮೇಲೂ ಕೂಡ ಪ್ರತಿಭಟನಾಕಾರರು ಹಲ್ಲೆಗೆ ಮುಂದಾದ್ರು ಅಂತ ಹೇಳಲಾಗಿದೆ. ಜೊತೆಗೆ ಇನ್ನೊಂದು ಆಟೋದ ಗಾಜನ್ನ ಕೂಡ ಪ್ರತಿಭಟನಾಕಾರರು ಒಡೆದು ಹಾಕಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಸನ್ನ ಗಾಂವ್ಕರ್ ಅವರಿಂದ. ಪ್ರಸನ್ನ ಗಾಂವ್ಕರ್, ಬೆಂಗಳೂರಲ್ಲಿ ಆಟೋಗಳು ರಸ್ತೆಗೆ ಇಳಿಯೋದಿಲ್ಲ ಇವತ್ತು ಅಂತ ಹೇಳಲಾಗ್ತಾ ಇತ್ತು. ಆದ್ರೂ ಕೂಡ ಆಟೋಗಳು ರಸ್ತೆಗೆ ಇಳಿದಿವೆ. ಜೊತೆಗೆ ಪ್ರತಿಭಟನಾಕಾರರ ಆಕ್ರೋಶಕ್ಕೂ ಕೂಡ ತುತ್ತಾಗಿವೆ. ಏನಾಯ್ತಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ? ಸುಕನ್ಯಾ, ಇವತ್ತು ಬೆಳಗ್ಗೆ 6 ಗಂಟೆಯಿಂದಲೇ ಒಂದೇ ಒಂದು ಆಟೋವನ್ನು ಕೂಡ ರಸ್ತೆಗಿಳಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಕಟ್ಟುನಿಟ್ಟಾಗಿ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮತ್ತು ಬೇರೆ ಬೇರೆ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಬೆಂಗಳೂರಿನಾದ್ಯಂತ ಜಾಗೃತಿಯನ್ನು ಮೂಡಿಸಿದ್ರು. ಜೊತೆಗೆ ಎಲ್ಲಾ ಆಟೋಗಳನ್ನು ಕೂಡ ಯಾರ್ಯಾರು ಸಂಚಾರವನ್ನ ಕೈಗೊಂಡಿದ್ರು ಅವುಗಳನ್ನ ವಾಪಸ್ ಕಳಿಸುವಂತ ಕೆಲಸವನ್ನ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಈಗ ಮಧ್ಯಾಹ್ನ ಏನು ಫ್ರೀಡಂ ಪಾರ್ಕ್ ನಲ್ಲಿ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಲೇಔಟ್ನ ಒಂದು ಇಸ್ಕಾನ್ ಟೆಂಪಲ್ ಮುಂಭಾಗದಲ್ಲಿ ಒಂದು ಆಟೋ ಒಂದು ಸಂಚಾರವನ್ನ ಕೈಗೊಳ್ತಾ ಇತ್ತು. ಇದೇ ಸಮಯದಲ್ಲಿ ಯಶವಂತಪುರ ಭಾಗದಿಂದ ಬಂದಂತಹ ಕೆಲವು ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಆ ಆಟೋವನ್ನ ತಡೆ ಹಿಡಿತಾರೆ. ಜೊತೆಗೆ ಆಟೋ ಚಾಲಕನಿಗೆ ಹೇಳ್ತಾರೆ, ಈ ಒಂದು ಸಂಚಾರವನ್ನ ಕೈಗೊಳ್ಳಬೇಡ, ಬಂದಿರುವಂತದ್ದು ಸಂಜೆ 6 ಗಂಟೆಯವರೆಗೆ, ಹೀಗಾಗಿ ಯಾವುದೇ ಕಾರಣಕ್ಕೂ ಈ ಆಟೋವನ್ನ ಮುಂದೆ ನಡೆಸೋದು ಬೇಡ, ಸೈಡಿಗೆ ಹಾಕು ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾರೆ. ಇದಕ್ಕೂ ಕೂಡ ಆಟೋ ಚಾಲಕ ಬಗ್ಗದೇ ಇದ್ದಾಗ ಅಲ್ಲೇ ಇದ್ದಂತಹ ಕಾರ್ಯಕರ್ತನೊಬ್ಬ ಏಕಾಏಕಿ ಮುಂದಾಗಿ ಆ ಆಟೋವನ್ನ ಬುಡ ಸಮೇತ ಎತ್ತಿ ಮಗುಚಿ ಹಾಕಿರುವಂತದ್ದು. ಆಟೋ ತಲೆಕೆಳಗಾಗಿ ಬಿದ್ದಿದೆ. ಜೊತೆಗೆ ಉಳಿದಂತ ಕಾರ್ಯಕರ್ತರು ಕೂಡ ಬಂದು ಆಟೋ ಚಾಲನೆಗೆ ಧಮಕಿ ಹಾಕಿ ಆತನನ್ನ ಬೆದರಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಇನ್ನೊಂದು ಮೆಜೆಸ್ಟಿಕ್ ಸುತ್ತಮುತ್ತ ಇದ್ದಂತಹ ಲಾಡ್ಜ್ಗಳು ಕೂಡ ಬಾಗಿಲನ್ನ ತೆರೆದು ಕಾರ್ಯಾಚರಣೆ ಮಾಡ್ತಾ ಇದ್ವು. ಹೀಗಾಗಿ ಆ ಲಾಡ್ಜ್ಗಳಿಗೂ ಕೂಡ ಕಲ್ಲು ತೂರಾಟವನ್ನ ಮಾಡಿ 2 ಗ್ಲಾಸ್ ಅನ್ನ ಪುಡಿ ಮಾಡಿರುವಂತಹ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಲಾಡ್ಜ್ಗಳಿಗೂ ಕೂಡ ಬಾಗಿಲನ್ನ ಹಾಕಿದ್ದಾರೆ. ಹೀಗಾಗಿ ಸದ್ಯ ಈಗ ಮಹಾಲಕ್ಷ್ಮಿ ಲೇಔಟ್ ಸುತ್ತಮುತ್ತಲೂ ಕೂಡ
ಒಂದ್ ಸ್ವಲ್ಪ ಬಿಗುವಿನ ವಾತಾವರಣವಿದ್ದು ಯಾವುದೇ ಆಟೋ ಸಂಚಾರ ಕೂಡ ಕೈಗೊಂಡಿಲ್ಲ. ಜೊತೆಗೆ ಇನ್ನುಳಿದಂತ ಸಂಜೆ 6 ಗಂಟೆಯವರೆಗೆ ಕಡ್ಡಾಯವಾಗಿ ಆಟೋ ರಸ್ತೆಗೆ ಇಳಿಲೇಬಾರದು ಅನ್ನುವಂತಹ ಒತ್ತಾಯವನ್ನ ಮಾಡಿ ಆಟೋ ಚಾಲಕರು ಯಾರಾದ್ರೂ ರಸ್ತೆಗೆ ಬಂದಂತವರ ಮೇಲೆ ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು ಅವ್ರನ್ನ ಬೆದರಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ಮೂಲಕ ಒಂದು ಆಟೋವನ್ನು ಸಂಪೂರ್ಣವಾಗಿ ಜಖಂ ಕೂಡ ಆಗಿದೆ. ಸುಕನ್ಯಾ, ಧನ್ಯವಾದ ಪ್ರಸನ್ನ ಗಾಂವ್ಕರ್. ಇನ್ನು ಸುಪ್ರೀಂ ಕೋರ್ಟ್